ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ತಾರಾ ಅಪ್ಪಂಗೆ ಸಿಕ್ಕಾಬಟ್ಟೆ ಹೊಡೆದು ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ರೌಡಿಗಳು ಹೊಡೆದಿದ್ದಕ್ಕೆ. ಪಾಪ ಸೂರ್ಯಂಗೂ ಅದು ವಿಷಯ ಗೊತ್ತಾಗ ಅವನು ಹುಷಾರಾಯ್ತಲ್ಲ ಸರ್ಗೆ ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ಅವ್ನ ಮನೆಗೆ ಹೊರಟೋಗಿದ್ದ. ಆದರೆ ಇಲ್ಲೇನಾಗಿದೆ ಅಂತಂದರೆ, ಬ್ಯಾಂಕ್ ಅವ್ರು ಬಂದು 11 ಕೋಟಿ ಕಟ್ಟಬೇಕು ಅಂದ ತಕ್ಷಣವೇ ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ಆಗೋಯ್ತು. ಪಾಪ ತುಂಬ ಸೀರಿಯಸ್ ಆಗಿರೋದ್ರಿಂದ ತಾರ ಕರ್ಕೊಂಡೋಗಿ ಅಡ್ಮಿಂಟ್ ಮಾಡಿದ್ದಾಳೆ. ಆದರೆ ಅಡ್ಮಿಂಟ್ ಆದರೆ ಅವನಿಗೆ ರಿಕವರಿ ಆಗೋದಕ್ಕೆ ಕಷ್ಟ ಆಗ್ತಿದೆ, ಬದುಕಲ್ಲ ಅನ್ನೋದು ಆಗೋಯ್ತು. ಹಂಗಾಗ್ಬಿಟ್ಟು ತಾರಗಳು ಅಂತ ಅಳ್ತಿದ್ದಾಳೆ, ತುಂಬಾ ಅಳ್ತಾ ಇದ್ದಾಳೆ. ಹೇಗಪ್ಪ ನಿನ್ನನ್ನು ಬಿಟ್ಟು ನಾನು ಬದುಕಲಿ, ನನಗೆ ಯಾರಪ್ಪ ಇದ್ದಾರೆ, ನನ್ನ ನೋಡ್ಕೊಳ್ಳೋರು ಯಾರಪ್ಪ, ನಾನು ಹೆಂಗಪ್ಪ ಇರೋದು ನಿನ್ನನ್ನು ಬಿಟ್ಟು, ಚಿಕ್ಕ ಮಗುನಿಂದ ನೀನೇ ನನಗೆ ಎಲ್ಲ ಆಗಿದ್ದೆ ಅಂತೇಳಿ ಪಾಪ ಗೋಳಾಡ್ಕೊಂಡು ಅಳ್ತಾಳೆ. ಎಷ್ಟೇ ಅಳ್ತೂ ಪಾಪ ಅವನು ಬದುಕಲ್ಲ, ಅವನು ಸತ್ತೋಗ್ಬಿಡ್ತಾನೆ. ಆಮೇಲೆ ಮಂಜುನ ಕರಿ ಅಂತ ಹೇಳ್ತಾನೆ, ಅದೊಂದೇ ಮಾತು. ಮಂಜುನ ಕರಿ ಅಂದಾಗ ಆಯ್ತಪ್ಪ ಹೋಗಿ ಕರಿತೀನಿ ಅಂತ ಹೋಗಿ ಕರೀತಾಳೆ. ಮಂಜುನ ಕರೆದ್ರೆ ಅವಳ ಕೈಯನ್ನು ಮಂಜುನ ಕೈಗೆ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳಿದಷ್ಟೇ ಸತ್ತೋಗ್ಬಿಡ್ತಾನೆ. ಈ ಸತ್ತೋಗಿದ್ದಕ್ಕೆ ಪಾಪ ಅವಳು ಗೋಳಾಡ್ಕೊಂಡು ಅಳ್ತಾಳೆ. ಪಾಪ ಎಷ್ಟು ನೋವಾಗಿದೆ ಅಂದರೆ, ಚಿಕ್ಕ ಮಗುವಿನಿಂದ ಎಲ್ಲೋ ಸಿಕ್ಕಿದ ಮಗುನ ತಂದು ಸಾಕಿ ಇವತ್ತು ಮಗು ಅಪ್ಪನೇ ಇಲ್ಲ ಅಂದರೆ ಹೆಂಗಾಗಬೇಕು. ಆಮೇಲೆ ಆ ತಾಯವ್ವ ಅವಳು ಗೋಳಾಡ್ಕೊಂಡು ಅಳ್ತಾಳೆ, ಅವ್ರ ಮನೆ ಕೆಲಸದವಳು ಭಾಳ ಅಳ್ತಾಳೆ, ಸರ್ ಹೋಗ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಭಾಳ ಮನಸ್ಸಿಗೆ ನೋವು ಮಾಡಿಕೊಂಡು ತುಂಬಾ ಯೋಚನೆ ಮಾಡಿ ಅಳ್ತಾರೆ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಆಗೋಯ್ತು ಮುಗಿದೋಯ್ತು ಅನ್ನೋ ಮಟ್ಟಕ್ಕೆ ಬಂದಾಗ ಎಲ್ಲ ಮುಗಿಸ್ತಾರೆ, ಕರ್ತವ್ಯ ಕಾರ್ಯಗಳೆಲ್ಲ ಮುಗಿಸಿ ಇನ್ನೇನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ನಾಳೆ ಬ್ಯಾಂಕವ್ರು ಬಂದು ಅವರು ಸೀಸ್ ಮಾಡ್ತಾರೆ ಮನೆಯನ್ನೆಲ್ಲ. ಅದಕ್ಕೋಸ್ಕರ ಮನೆ ಖಾಲಿ ಮಾಡಬೇಕಾಗಿದೆ. ಇವತ್ತು ಅವರ ಅಪ್ಪನ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯ ಇಟ್ಕೊಂಡಿರ್ತಾರೆ. ಈ ಕಡೆ ಬಂದು ಕಸ್ತೂರಿ ಮನೆಗೆ, ಕಸ್ತೂರಿ ಗಂಡ ಅಂದರೆ ಅವರು ಕತೆ ಒಂದು ಬರೆದಿರ್ತಾರೆ. ಆ ಕತೆನ ಅವಳು ವರ್ಣನೆ ಮಾಡಿ ಓದಿ ಅದರದ್ದು ಖುಷಿ ಪಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಬರೆದಿದ್ದೀರ ನೀವು, ಎಷ್ಟು ನೀಟಾಗಿ ಬರೆದಿದ್ದೀರ ಕತೆ ಅಂತ ಹೇಳ್ತಾ ಇರ್ತಾಳೆ. ಆ ಕತೆನ ಓದ್ತಾ ಇರ್ತಾಳೆ ಅವಳು. ಓದ್ಬಿಟ್ಟು ಅದು ಸಾರಾಂಶನೆಲ್ಲ ತಿಳ್ಕೊಂಡು ಅದು ಎಷ್ಟು ಚೆನ್ನಾಗಿದೆ, ಈ ಕತೆನ ಎಷ್ಟು ಚೆನ್ನಾಗಿ ಬರೆದಿದ್ದೀರಂತ. ಆವಾಗ ಅವನು ಹೇಳ್ತಾನೆ, ಸರಿ ಇದು ವೀಡಿಯೋ ಮಾಡಿಬಿಡೋಣ, ಅದಕ್ಕೆ ರೆಡಿ ಮಾಡ್ಕೊಳ್ತೀನಿ, ವೀಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಣಂತೆ ಅಂತ ಹೇಳ್ಬಿಟ್ಟು ಅವನು ವೀಡಿಯೋಕ್ಕೆ ರೆಡಿ ಮಾಡ್ತೀನಿ ಅಂತ ಹೋಗ್ತಾನೆ ಆ ಕಡೆ. ಅಷ್ಟೊತ್ತಿಗೆ ಈ ಕಡೆ ಶಾಂತಿ ರೆಡಿಯಾಗಿ ಅವ್ರ ಮನೆಗೆ ಬರ್ತಾಳೆ. ಬಂದ್ಬಿಟ್ಟು ಶಾಂತಿ, ಕಸ್ತೂರಿ ಏನೇ ಮಾಡ್ತಿದ್ದೀಯಾ ಅಂತ ಬರ್ತಾಳೆ. ಓ ಬಾ ಶಾಂತಿ ಅಂತೇಳ್ಬಿಟ್ಟು ಕೂತ್ಕೊ ಅಂತೇಳಿ ಕೂರಿಸಿ ಮಾತಾಡ್ತಿರ್ತಾಳೆ. ಆವಾಗ ಕಸ್ತೂರಿ ಮಾತಾಡ್ತಿದ್ದಾಗ ಶಾಂತಿ ಹೇಳ್ತಾಳೆ, ಅಯ್ಯೋ ಚೆನ್ನಾಗಿರೋದ ತಲೆ ಕೆಟ್ಟೋಗಿದೆ, ಚೆನ್ನಾಗಿರೋದು ಎಲ್ಲಿ ಬಂತು, ನನಗಂತೂ ನೆಮ್ಮದಿನೇ ಇಲ್ದಂಗೆ ಆಗಿದೆ ಕಣೆ ಅಂತ ಹೇಳ್ತಾಳೆ. ಯಾಕೆ ಅಂತಂದರೆ ಮೀನಿನಿಂದ ಅಂತ. ಸುಮ್ಮನೆ ಕೂತ್ಕೊಳ್ಳೆ, ಯಾವಾಗ ನೋಡಿದ್ರು ಮೀನ ಮದುವೆ ಆದಾಗಿಂದ ನೋಡ್ತೀನಿ, ಅವಳಿಂದನೇ ಕಷ್ಟ, ಅವಳಿಂದನೇ ಹಿಂಸೆ ಅಂತೀಯ. ಅವಳು ಏನೇ ಮಾಡ್ತಾಳೆ ಪ್ರತಿಯೊಂದೂ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ, ಅಂಥದ್ರಲ್ಲಿ ಅವಳಿಗೆ ಬೇರೆ ಯಾವಾಗಲೂ ಬೈತೀಯಲ್ಲ. ನಿಂಗೇನೇ ಗೊತ್ತು, ನೀ ಸುಮ್ಮನೆ ಕೂತ್ಕೊಳ್ಳೆ, ಅವಳಿಂದನೇ ನನ್ನ ಗಂಡಿಗೆ ಮರಣಾಂತಿಕ ಕಂಟಕ ಬಂದಿರೋದು ಅಂತ ಬೈತಾಳೆ. ಯಾರೇ ಹೇಳಿದ್ದು ಇದನ್ನೆಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲೊಬ್ಬ ದೇ ಜೋಯಿಸ್ರಮ್ಮ ಹೇಳಿದ್ಲು ಅಂತ ಹೇಳ್ತಾಳೆ. ಅವಳೊಬ್ಳು ಯಾರೋ ಹೇಳ್ತಾರೆ ಅಂತ ಅವ್ರ ಮಾತೆಲ್ಲ ಕಟ್ಕೊಂಡು ಪಾಪ ಹುಡುಗಿನ ಎಷ್ಟೇ ಹಿಂಸೆ ಕೊಡ್ತೀಯ ನೀನು ಅಂತ ಬೈತಾಳೆ. ಆಮೇಲೆ ಈ ಕಡೆ ಬಂದು ತಾರಾ ಎಲ್ಲ ಕಳ್ಕೊಂಡು ಇವತ್ತಿನ ಕಾರ್ಯ ಮುಗಿಸ್ಬಿಟ್ಟು ಎಲ್ಲರಿಗೂ ಕೈ ಮುಗಿತಾಳೆ. ನಾನು ಕೆಲಸ ಕೊಡೋಕ್ಕೂ ಆಗಲ್ಲ, ನಿಮಗೆ ಬೋನಸ್ ಕೊಡೋಕ್ಕೂ ಆಗಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಎಲ್ಲರೂ ಎಲ್ಲಾದರೂ ಕೆಲಸ ಹುಡುಕೊಂಡು ನಿಮ್ಮ ಪಾಡಿ ನೀವು ಬದುಕೊಳ್ಳಿ, ನನಗೇನೂ ಮಾಡೋಕ್ಕಾಗಲ್ಲ, ಇವಾಗ ನಿಮಗೆ ಸಂಬಳ ಕೊಡೋಷ್ಟು ನನ್ನಲ್ಲಿ ತಾಕತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕೈ ಮುಗಿತೀನಿ ಅಂತ ಕೈ ಮುಗಿತಾಳೆ. ಮಂಜು ಎಲ್ಲರನ್ನೂ ಕರ್ಕೊಂಡು ಹೋಗು ನೀನು ಅಂತ ಹೇಳ್ತಾಳೆ.
ಆವಾಗ ಅವನು ಸರಿ ಅಂತ ಹೇಳ್ಬಿಟ್ಟು ಅಲ್ಲ ಥರ ಅಂತಾನೆ. ಇಲ್ಲ ಮಂಜು, ನಾನೆಲ್ಲ ಬರೀ ಕೈಲಾಗಿದ್ದೀನಿ, ಇವಾಗೇನೂ ಇಲ್ಲ, ನೀ ಕರ್ಕೊಂಡು ಹೋಗು ಎಲ್ಲರನ್ನೂ ಅಂತ. ಆಮೇಲೆ ಈ ತಾಯಮ್ಮ ಅಲ್ಲಿಗೆ ಬಂದು ತಾರಂಗೆ ಧೈರ್ಯ ಹೇಳ್ತಾಳೆ. ನೋಡವ್ವ ತಾರ ನೋಡು, ನನ್ನ ಒಂದು ಸಣ್ಣ ಮನೆ ಇದೆ, ಅರ್ಕ ಮುರ್ಕ ಮನೆ, ಆದರೂ ಪರವಾಗಿಲ್ಲ, ಆ ಮನೆಯಲ್ಲಿ ನಿನ್ನನ್ನು ನಾನು ತಗೊಂಡೋಗಿ ಸಾಕ್ತೀನಿ, ನೀನು ನಮ್ಮ ಮನೆಗೆ ಬಂದ್ಬಿಡವ್ವ ಅಂತ ಹೇಳ್ತಾಳೆ. ಅದಕ್ಕೆ ಪಾಪ ಅವಳಿಗಿನ್ನ ದುಃಖ ಜಾಸ್ತಿ ಆಗ್ಬಿಡುತ್ತೆ ತಾರಂಗೆ. ಅಪ್ಪ ತಾಯಿಯವ್ವನ್ನ ಹಿಡ್ಕೊಂಡು ಅಳ್ತಾಳೆ. ಪಾಪ ತಾಯಿ ಥರ ಸಾಕಿರ್ತಾಳೆ ಅಲ್ವಾ, ತಾಯಿಯವ್ವನ್ನ ಹಿಡ್ಕೊಂಡು ಅಳ್ತಾಳೆ. ಆಮೇಲೆ ತಾಯವ್ವ ಹೇಳ್ತಾಳೆ. ಹಾಗಂತ ಹೇಳಿದ ತಕ್ಷಣವೇ ಇವಳಿಗಿನ್ನ ಜಾಸ್ತಿ ಅಳು ಬಂದ್ಬಿಡುತ್ತೆ. ಬಿಕ್ಕಿ ಬಿಕ್ಕಿ ಹತ್ತು ಬಿಡ್ತಾಳೆ. ಮಂಜನೂ ಕೂಡ ಫ್ರೆಂಡ್ಸ್ ಎಲ್ಲರೂ ಹೋಗ್ಬಿಡ್ತಾರೆ ಅವ್ರವ್ರ ಪಾಡಿಗೆ ಅವ್ರವರು. ಕೊನೆಗೆ ತಾರ ಒಬ್ಬಳೇ ಉಳ್ಕೋತಾಳೆ. ಆವಾಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಕಷ್ಟ ಕಾಲದಲ್ಲಿ ಯಾರೂ ಇರಲ್ಲ, ಸುಖವಾಗಿದ್ದಾಗ ಎಲ್ಲರೂ ಇರ್ತಾರೆ ಅನ್ನೋದು ಅದೇ ಮಾತು ಸುಳ್ಳಲ್ಲ. ಹೀಗಾಯಿತು. ಆಮೇಲೆ ಈ ಕಡೆ ಬಂದು ಅವರ ಅಪ್ಪನಿಗೆ ಫೋಟೋಕ್ಕೆ ಹಾರ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಎಲ್ಲ ಆಯಿತು. ಅದು ದುಃಖದಿಂದಲೇ ಎಲ್ಲ ಮಾಡ್ತಿದ್ದಾಳೆ. ಆದ್ರೂ ಎಲ್ಲ ಹೋಗಿ ಎಲ್ಲಾದರೂ ನಿಮ್ಮ ಕೆಲಸ ನೋಡ್ಕೊಂಡು ನೀವು ಜೀವನ ಮಾಡಿ ಅಂದಿದ್ದು ಅವರೆಲ್ಲ ಪಾಪ ಇನ್ನೇನು ಕೈ ಮುಗಿದ್ರು ಫೋಟೋಕ್ಕೆ ಹೊರ್ಟ್ಬಿಟ್ರು. ಆಮೇಲೆ ತಾಯಿಯವ್ಗೆ ಪಾಪ ಅವಳಿಗೂ ಕೆಲಸ ಇಲ್ಲ ಇವಾಗ, ಏಕೆಂದರೆ ಇವ್ರ ಮನೆಯೇ ಕೆಲಸ ನಂಬ್ಕೊಂಡಿರ್ತಾಳಲ್ವ, ಅವಳು ಇವಾಗ ಎಲ್ಲಾದರೂ ಕೆಲಸ ಹುಡುಕಬೇಕಾಗುತ್ತೆ. ಈ ಕಡೆ ತಾಯವ್ವ ಹಂಗಂದಾಗ ತಾರಿಗೆ ತುಂಬ ದುಃಖ ಬಂದ್ಬಿಡುತ್ತೆ. ಎತ್ತ ತಾಯಿ ಆಗಿದ್ರೂ ಹಾಗಂತಿದ್ರೋ ಇಲ್ವೋ, ಆದರೆ ತಾಯವ್ವ ಬಾರವ್ವ, ನಮ್ಮ ಮನೇಲೇ ಅರ್ಕ ಮುರ್ಕ ಮನೆ ಇದೆ ಅಂತಾರಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿಯಾಗಿ ಆಯಿತು. ಇನ್ನೆಲ್ಲೂ ಜಾಗನೇ ಇಲ್ಲ ಪಾಪ, ಅವಳು ಅದು ಬಿಟ್ಟರೆ ಅಲ್ಲಿಗೆ ಹೋಗಬೇಕಾಗುತ್ತೆ, ತಾಯವ್ವನ ಮನೆಗೆ ಹೋಗಬೇಕಾಗುತ್ತೆ. ಹಾಗಾಗಿ ಅವಳಿಗೆ ಅದೊಂದು ಆಶ್ಚರ್ಯ ಸಿಕ್ಕಿದಂಗೆ ಆಗುತ್ತೆ. ತುಂಬಾ ದುಃಖ. ಬ್ಯಾಂಕ್ ಅವ್ರು ಬಂದು ಅಕ್ವೈರ್ ಮಾಡ್ಕೊಂಡು ಬಿಡ್ತಾರೆ. ಏನೂ ಉಳಿಯಲ್ಲ. ಅವ್ರ ಸಾಲಕ್ಕೂ ಸಾಕಾಗಲ್ಲ, ಅಷ್ಟು ಸಾಲ ಇರುತ್ತೆ. ಕೋಟಿ ಕೋಟಿ ಸಾಲ ಮಾಡಿಬಿಟ್ಟಿರ್ತಾನೆ ಅಪ್ಪ. ಅದು ಬಿಸ್ನೆಸ್ಸು ಅಂತೇಳಿ ಮಾಡ್ಕೊಂಡಿರ್ತಾರೆ. ಈ ಕಡೆ ಬಂದು ಶಾಂತಿ ಮನೆಯಲ್ಲಿ ಮೀನಾ ಈ ರೀತಿ ಪೂಜೆ ಮಾಡಿದ್ರೆ ಮನೆಗೆ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ಅವಳು ಏನೋ ದೀಪ ಹಚ್ಚಿ ಟೇಬಲ್ ಮೇಲೆಲ್ಲ ಇಟ್ಟು ಏನೋ ದೀಪ ಪೂಜೆ ಮಾಡ್ತಾವಳೆ. ಅದಕ್ಕೆ ಶಾಂತಿ ಬಂದ್ಬಿಟ್ಲು. ಕಣಪ್ಪ, ಏನು ಪೂಜೆ ಇದೆಲ್ಲ, ಏನು ದೀಪ ಎಲ್ಲ ಹಚ್ಚಿರೋದು ಅಂತ, ಏನೋ ಒಳ್ಳೆಯದಾಗುತ್ತೆ ಅಂತ ಮಗು ಪೂಜೆ ಮಾಡ್ತಿದ್ದಾಳೆ ಅಂತ ರಂಗನಾಥ ಹೇಳ್ತಾನೆ. ಏನು ಸುಡುಗಾಡು ಒಳ್ಳೆಯದಾಗುತ್ತೆ, ಅವಳಿಂದನೇ, ಅವಳ ಕಾಲ್ಗುಣದಿಂದನೇ ಸರಿ ಇಲ್ಲ, ಮನೆ ಎಲ್ಲ ಹಾಳಾಗಿ ಹೋಗ್ತಾಯಿದೆ ಅಂತ ಹೇಳ್ತಾಳೆ. ಎಲ್ಲ ಹಾಳಾಗಿ ಹೋಗ್ತಿದೆ ಅಂತ ಹೇಳಿ ಬೈತಾಳೆ. ಆವಾಗ ಮೀನಿಗೂ ಬೇಜಾರಾಗುತ್ತೆ. ಅವಳು ತುಂಬಾ ದುಃಖದಿಂದ ಆ ಕಡೆ ನಿಂತಿರ್ತಾಳೆ. ನೋಡೋ, ಮಗುಗೇನು ಅನ್ನಬೇಡ, ಅವಳಿಂದನೇ ಈ ಮನೆ ಉದ್ಧಾರ ಆಗಿರೋದು, ಅವಳಿಗೇನು ಅನ್ನಕ್ಕೆ ಹೋಗಬೇಡ. ಆಯಿತು ಮೀನಾ, ಬಾರಮ್ಮ, ಸೂಟ್ ಕೇಸ್ ತಗೊಂಡು ಬಾ, ನೀನು ಬಟ್ಟೆ ಎಲ್ಲ ತುಂಬಿಕೊಂಡು ಹೊರಟ್ಬಿಡುವಂತೆ ಅಂತ ಹೇಳ್ತಾನೆ. ಆಗ ಅಂದಾಗ ಸೂರ್ಯ ಅಂತಾನೆ, ಏನಪ್ಪ ಇದು ಅಂತಾನೆ. ಇಲ್ಲ, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು ಸೂರ್ಯ. ಮೀನಾ, ನಿನ್ನ ಬಟ್ಟೆ ಎಲ್ಲ ತುಂಬ್ಕೊಳ್ಳಮ್ಮ, ಪ್ಯಾಕ್ ಮಾಡ್ಕೊಂಡು ಹೋಗಮ್ಮ, ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಡಮ್ಮ, ನೀನು ಇರಬೇಡ ಇಲ್ಲಿ, ಅವಳೇ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆವಾಗ ಅಪ್ಪ ಅಪ್ಪ ಅಂತೆಲ್ಲ ಇರ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.